ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ, ಚಿತ್ರದುರ್ಗ, ಧಾರವಾಡ, ಹುಬ್ಬಳ್ಳಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬಂಡಾಯವನ್ನ ಸಾರ್ತಾ ಇದ್ದಾರೆ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಆರ್.ಬಿ. ತಿಮ್ಮಾಪುರ್ ಪರವಾಗಿ ಬೆಂಬಲಿಗರು ನಿಂತಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅವರ ಬೆಂಬಲಿಗರು ಕೂಡ ನಿಂತಿದ್ದಾರೆ. ಮೊಳಕಾಲ್ಮೂರಿನಲ್ಲಿ ಎನ್.ವೈ. ಗೋಪಾಲಕೃಷ್ಣ ಪರವಾಗಿ ಪ್ರತಿಭಟನೆಗಳು ಆರಂಭವಾಗಿದ್ದಾವೆ. ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಬಂಡಾಯ ಸಾರ್ತಾ ಇದ್ದಾರೆ. ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೈಯಲ್ಲಿ ವಿಷದ ಬಾಟಲಿಯನ್ನ ಹಿಡಿದು ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎನ್.ವೈ.ಜಿ ಅಭಿಮಾನಿಗಳು ಕೂಡ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಹೈಕಮಾಂಡ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಕಾಣೋದಕ್ಕೆ ಸಿಗ್ತಾ ಇದೆ, ಒಂದೆರಡು ಕಡೆಯಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ವಿರುದ್ಧ, ರಾಜ್ಯದ ಪ್ರಮುಖ ನಾಯಕರ ವಿರುದ್ಧ, ಪಕ್ಷದ ವಿರುದ್ಧ ಬಂಡಾಯ ಸಾರ್ತಾ ಇದ್ದಾರೆ. ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ತಮ್ಮದೇ ಪಕ್ಷದ ವಿರುದ್ಧ ಕಹಳೆ ಮೊಳಗಿಸಿದ್ದಾರೆ. ಪ್ರತಿಭಟನೆಯನ್ನ ತೆರವು ಮಾಡೋದಕ್ಕೆ, ಹತ್ತಿಕ್ಕೋದಕ್ಕೆ ಪೊಲೀಸರು ಕಾರ್ಯಕರ್ತರನ್ನ ತೆರವುಗೊಳಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದೆಡೆ ಬಿ.ಕೆ. ಹರಿಪ್ರಸಾದ್ ಅವರನ್ನೇ ಸುತ್ತುವರಿದು ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರು, ಆಕ್ರೋಶ ಹೊರಹಾಕಿದ್ರು. ತಮ್ಮ ಬೇಡಿಕೆಯ ಪತ್ರವನ್ನ ಕೊಟ್ಟಿದ್ದಾರೆ. ನಮ್ಮ ನಾಯಕರನ್ನ ಸರಿಯಾಗಿ ನಡೆಸಿಕೊಳ್ಳಬೇಕು, ಸಚಿವ ಸ್ಥಾನ ಕೊಡಬೇಕು. 4-5 ಬಾರಿ ಗೆದ್ದಿದ್ದಾರೆ. ಅವರನ್ನ ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಪಾಠ ಕಲಿಸಬೇಕಾಗುತ್ತೆ. ಪಕ್ಷ ಸಂಘಟನೆ ಮಾಡಿದ್ದಾರೆ, 4-5 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಇತ್ತ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಬಂಡಾಯ ಸಾರ್ತಾ ಇದ್ದಾರೆ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈಯಲ್ಲಿ ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ಟೈರ್ಗೆ ಬೆಂಕಿ ಇಟ್ಟಂತಹ ಘಟನೆ ಕೂಡ ನಡೀತು. ನಿನ್ನೆ ಕೆಲವು ಕಾರ್ಯಕರ್ತರು ವಿಷ ಸೇವನೆ ಮಾಡುವಂತಹ ಘಟನೆ ಕೂಡ ಸಂಭವಿಸಿತು. ಅಂದ್ರೆ ಹೋರಾಟ ಎಷ್ಟು ತೀವ್ರ ಸ್ವರೂಪದ್ದಾಗಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಅದರಲ್ಲೂ ತನ್ವೀರ್ ಸೇಠ್ ಅವರು ನೇರವಾಗಿ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು. ಜಮೀರ್ ಅಹಮದ್ ಅವರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರದ್ರು. ಅಲ್ರಿ, ಯಾರು ಪಕ್ಷದ ವಿರುದ್ಧ ಚಟುವಟಿಕೆಯನ್ನ ಮಾಡಿದ್ರು, ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು, ಅಂಥವರಿಗೆ ಸಚಿವ ಸ್ಥಾನ ಕೊಡ್ತಾ ಇದ್ದೀರಿ. ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಯಾರು ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ ಅಂಥವರನ್ನ ಕಡೆಗಣಿಸ್ತಾ ಇದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂದ್ರೆ ಸದ್ಯಕ್ಕೆ ಕೆಲವರಿಗೆ ಸಚಿವ ಸ್ಥಾನ ಏನು ನೀಡಲಾಗಿದೆ ಅದರ ವಿರುದ್ಧವೂ ಕೂಡ ಆಕ್ರೋಶ ಇದೆ. ಹಾಗಾಗಿ ಇದು ಯಾವ ಹಂತಕ್ಕೆ ತಲುಪತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕೈಯಲ್ಲಿ ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಯಕರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು, ಸಚಿವ ಸ್ಥಾನ ನೀಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಇತ್ತ ಬಿ.ಕೆ. ಹರಿಪ್ರಸಾದ್ ಅವರು ತ್ಯಾಗವನ್ನು ಕೂಡ ಸ್ಮರಿಸಿದ್ರು. ಬರೀ ಪಕ್ಷಕ್ಕಾಗಿ ನಾವು ದುಡಿದಿದ್ದೀವಿ, ಸಚಿವ ಸ್ಥಾನ ಬೇಕು ಮತ್ತೊಂದು ಮಗದೊಂದು ಅಲ್ಲ, ಅಧಿಕಾರಕ್ಕಾಗಿ ಹಪ್ಪಹಪ್ಪಿಸೋದಲ್ಲ, ಪಕ್ಷಕ್ಕಾಗಿ ತ್ಯಾಗಕ್ಕೂ ಕೂಡ ಮುಂದಾಗಬೇಕು ಅಂತ ಅವರು ಹೇಳಿದ್ರು. ಸೋನಿಯಾ ಗಾಂಧಿ ಅವರ ತ್ಯಾಗವನ್ನ ಸ್ಮರಿಸಿದ್ರು. ತಾವು ಕೂಡ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ತಮಗೂ ಕೂಡ ಅವಕಾಶಗಳು ಸಿಕ್ಕಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಮರಿಸಿದ್ರು. ಹೀಗಾಗಿ ಪಕ್ಷ ಸಂಘಟನೆಗೆ ಮುಂದಾಗಬೇಕು, ಪಕ್ಷ ಏನು ಹುದ್ದೆಯನ್ನ ಕೊಡುತ್ತೆ ಅದನ್ನ ಒಪ್ಪಿಕೊಂಡು ಕೆಲಸ ಮಾಡೋದಕ್ಕೆ ಮುಂದಾಗಬೇಕು. ಅದೆಲ್ಲ ಬಿಟ್ಟು ಈ ರೀತಿ ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತ ಕಾರ್ಯಕರ್ತರಿಗೆ ತಿಳಿ ಹೇಳುವಂತಹ ಒಂದು ಪ್ರಸಂಗ ಕೂಡ ನಡೀತು. ಇತ್ತ ಕಾಂಗ್ರೆಸ್ನ ಕಚೇರಿ ಮುಂಭಾಗದಲ್ಲಿ, ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ, ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಚಿತ್ರದುರ್ಗ, ಧಾರವಾಡ, ಬೆಳಗಾವಿ, ಮೈಸೂರು ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಬಂಡಾಯವನ್ನು ಸಾರ್ತಾ ಇದ್ದಾರೆ. ಬಂಡಾಯದ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ.
ತಮ್ಮದೇ ಹೈಕಮಾಂಡ್ ವಿರುದ್ಧ ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಸಹಜವಾಗಿ ಬಂಡಾಯ ಎದುರಾಗುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆಗಿತ್ತು. ಬಹುತೇಕವಾಗಿ ಕಾಂಗ್ರೆಸ್ ಕೂಡ ಇದೇ ಕಾರಣಕ್ಕಾಗಿ ತುಂಬಾ ಲೇಟ್ ಮಾಡ್ತಾ ಇತ್ತೋ ಏನೋ. ಯಾವ್ಯಾವ ಜಿಲ್ಲೆಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಕೆಪಿಸಿಸಿ ಕಚೇರಿ ಎದುರು ಬಂಡಾಯದ ಹೋರಾಟ ಯಾವ ರೀತಿಯಾಗಿ ಕಂಡು ಬಂತು? ಈ ಹೋರಾಟ, ಈ ಆಕ್ರೋಶ ಇದು ಶಮನ ಆಗುವಂತೆ ಕಂಡು ಬರ್ತಾ ಇದೆಯಾ? ಹೇಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನನ್ನ ಮತ್ತು ನಿಮ್ಮ ಕಣ್ಣುಗಳಲ್ಲಿ ಕಾಣ್ತಾ ಇರುವಂತಹ ಈ ವಿಜುವಲ್ಸ್ ಇದೆಯಲ್ಲ, ಇದು ಕೆಪಿಸಿಸಿ ಕಚೇರಿಯ ಮುಂಭಾಗದ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಸ್ಥಳೀಯ ನಾಯಕರ ವಿರಾಟ ದರ್ಶನ. ಈ ವಿರಾಟ ದರ್ಶನವನ್ನ ನಿಯಂತ್ರಣ ಮಾಡೋದಕ್ಕೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಗೃಹ ಇಲಾಖೆಗೆ ಸಾಧ್ಯ ಇದೆಯೋ ಇಲ್ವೋ ನನಗರ್ಥ ಆಗ್ತಾ ಇಲ್ಲ. ಕಾರಣ, ರಾಜ್ಯದ 32 ಜಿಲ್ಲೆಗಳ ಪೈಕಿ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಆಕ್ರೋಶಗಳು ವಿಸ್ಫೋಟಗೊಂಡಿದೆ. ಬೆಂಗಳೂರಿನಿಂದ ಹಿಡಿದು ಬೆಳಗಾವಿಯವರೆಗೂ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಈ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಕಟ್ಟ ಕಡೆಯ ರೋಷಾಗ್ನಿಯ ಕಟ್ಟೆ ಹೊಡೆದು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಕ್ರೋಶವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇನ್ಪುಟ್ ವಿಭಾಗಕ್ಕೆ ಬರ್ತಾ ಇರುವಂತಹ ಒಂದೊಂದು ವಿಜುವಲ್ಸ್ಗಳು ಕೂಡ ಕಥೆಗಳನ್ನು ಹೇಳ್ತಾ ಇದೆ. ಗೋಪಾಲಕೃಷ್ಣ ಅವರ ಅನುಯಾಯಿಗಳು, RB ತಿಮ್ಮಾಪುರ ಅವರ ಹಿಂಬಾಲಕರು, ಇನ್ನು ಬೇಳೂರು ಗೋಪಾಲಕೃಷ್ಣ ಅವರ ಫಾಲೋವರ್ಸ್ಗಳು, ಜೊತೆಗೆ ತನ್ವೀರ್ ಸೇಠ್ರಂತಹ ಕಾಂಗ್ರೆಸ್ನ ಹಿರಿಯ ನಾಯಕರುಗಳ ಬೆಂಬಲಿಗರು, ಇವರು ತಮ್ಮ ಆಕ್ರೋಶವನ್ನ ಕೇವಲ 5-10 ನಿಮಿಷಗಳಿಗೆ ಮಾತ್ರ ಸೀಮಿತವಾಗುವ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿಲ್ಲ. ಬದಲಾಗಿ ಈ ಆಕ್ರೋಶ, ಈ ಅಸಮಾಧಾನ ಇವೆಲ್ಲವೂ ಕೂಡ ಸುದೀರ್ಘವಾಗಿ ತೆಗೆದುಕೊಂಡುವ ಲೆಕ್ಕಾಚಾರದಲ್ಲೇ ಅವರು ನಿರ್ಧಾರ ಮಾಡಿಕೊಂಡಂತೆ ಕಾಣ್ತಾ ಇದೆ. ಕಡೆಯ ಕಾಲಘಟ್ಟದಲ್ಲಿ ಶಮನ ಮಾಡೋಣ ಅನ್ನೋದಕ್ಕೆ ಇವರು ಯಾರು ಕೂಡ ಅಜ್ಜಂಪೀರ್ ಖಾದ್ರಿಗಳಲ್ಲ. ಬದಲಾಗಿ ಕಾಂಗ್ರೆಸ್ಸಿಗೆ ಸುದೀರ್ಘವಾಗಿ ದುಡಿದಂತಹ RB ತಿಮ್ಮಾಪುರ್, ಕಾಂಗ್ರೆಸ್ಸಿಗೋಸ್ಕರ ಅನೇಕ ಸ್ಯಾಕ್ರಿಫೈಸ್ ಮಾಡಿರುವಂತಹ ತನ್ವೀರ್ ಸೇಠ್, ಇನ್ನು ಗೋಪಾಲಕೃಷ್ಣರವಂತಹ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಂತಹ ವ್ಯಕ್ತಿತ್ವಗಳಿಗೆ ಈ ಅರ್ಥಗಳಲ್ಲಿ, ಈ ಸಂದರ್ಭಗಳಲ್ಲಿ ನೋಡಿ, ಎಲ್ಲ ಪಕ್ಷಗಳು ಕೂಡ ಜ್ಯೇಷ್ಠತೆಯನ್ನ ಆಧರಿಸಿಕೊಂಡು ಕೆಲವೊಮ್ಮೆ ಸ್ಥಾನಗಳನ್ನು ಕೊಡುತ್ತೆ. ಆದರೆ DK ಶಿವಕುಮಾರ್ ಅವರ 2ನೇ ಸುತ್ತಿನ ಕ್ಯಾಬಿನೆಟ್ ರಚನೆಯಾಗುವಾಗ ಜ್ಯೇಷ್ಠತೆಯನ್ನ ತಿರಸ್ಕಾರ ಮಾಡಲಾಗಿದೆ, ಸೀನಿಯಾರಿಟಿಯನ್ನ ನಿರ್ಲಕ್ಷ್ಯ ಮಾಡಲಾಗಿದೆ, ಅವರ ಅನುಭವಗಳನ್ನು ಕೂಡ ಗಾಳಿಗೆ ತೂರಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ಪ್ರಥಮ ಬಾರಿ MLA ಆದಂತಹ ತೀರಾ ಅನುಭವ ಇಲ್ಲದಂತಹ ಮುಖಗಳಿಗೆ DK ಶಿವಕುಮಾರ್ ಅವರು ತನ್ನ ಕ್ಯಾಬಿನೆಟ್ನಲ್ಲಿ ಒಂದು ಆಸನವನ್ನು ಕೊಡುತ್ತಾರೆ. ಆದರೆ ಎಲ್ಲ ಆಳ ಅಗಲವನ್ನ ವಿಸ್ತೃತವಾಗಿ ಕಂಡ ಅನುಭವಿ ರಾಜಕಾರಣಿಗಳಿಗೆ ಯಾವ ಅವಕಾಶವೂ ಇಲ್ಲ. ನೋಡಿ, ನಾವು ಹಂತ ಹಂತವಾದ ಎಲ್ಲ ಡೆವಲಪ್ಮೆಂಟ್ಗಳನ್ನು ಕೂಡ ಸ್ಕ್ರೀನ್ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ. ಒಂದೊಂದು ಜಿಲ್ಲೆಗಳಿಂದ ಬರ್ತಾ ಇರತಕ್ಕಂತಹ ವಿಜುವಲ್ಸ್ಗಳು ಭಯಪಡಿಸ್ತಾ ಇದೆ ಸಂತೋಷ್. ಜೊತೆಗೆ ಇದು ಒಂದು ತರಹದಲ್ಲಿ ಕಾಂಗ್ರೆಸ್ಸಿನ ರಾಜ್ಯ ಮಟ್ಟದ ನಾಯಕರನ್ನು ಕೂಡ ಅಡಕತ್ತರಿಯಲ್ಲಿ ಸಿಲುಕಿ ಹಾಕಿದೆ. ಜೊತೆಗೆ ಸಚಿವ ಸ್ಥಾನದಲ್ಲಿ ವಂಚಿತಗೊಂಡಂತಹ ಈ ಬಂಡಾಯದಂತಹ ಅಭ್ಯರ್ಥಿಗಳ ಈ ಬಂಡಾಯ ಶಮನ ಮಾಡೋದಕ್ಕೆ ಅಜ್ಜಂಪೀರ್ ಖಾದ್ರಿಯಂತಹ ವ್ಯಕ್ತಿಗಳನ್ನ ನಿಮಗೊಂದು ನಿಗಮ ಕೊಡ್ತೀವಿ, ಸ್ವಲ್ಪ ಕೂಲಾಗಿ ಅಂತ ಹೇಳ್ಬೋದಾಗಿತ್ತು. ಆದರೆ ಈಗ ಎದ್ದಿರುವಂತಹ ಬಂಡಾಯಗಳಿದಾವಲ್ಲ, ಅಜ್ಜಂಪೀರಿಗೂ ಸವಾಲ್ ಎಸೆಯುವ ತರಹದ ವ್ಯಕ್ತಿತ್ವಗಳು. ಹಾಗಾಗಿ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಸಂತೋಷ್. ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಸುದ್ದಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.